ನಾವೇನ್ ಹೇಳಿದ್ರಿ, ನಿಮ್ ಕೆಲಸಗಾರರು ನೀವೆಲ್ಲ ಆಯ್ಕೆ ಮಾಡಿ ನಿಮಗೆ ಬೇಕಾದಂತಹ ಸವಲತ್ತುಗಳು ಸರ್ಕಾರ ಕೊಟ್ಟಾಗ ಅದನ್ನ ನಿಮಗೆ ತಲುಪಿಸುವಂತವ್ರು ನಾವು. ನಿಮಗೆ ಏನ್ ಬೇಕು ಅಂತ ಕೇಳೋದಕ್ಕೆ ಇವತ್ತು ನಾವು ಬಂದಿದ್ದೀವಿ. ಒಂದು ಆಕ್ಷನ್ ಪ್ಲಾನ್ ಅಂತೀವಿ, ಕ್ರಿಯಾ ಯೋಜನೆ ಅಂತ. ನಿಮಗೆ ಏನ್ ಬೇಕು ಅಂತ ಸರ್ಕಾರದ ಗಮನಕ್ಕೆ ತರ ಅಂತದ್ದು. ಅದಕ್ಕೆ ನಿಮ್ಮ ಹತ್ರನೇ ಬಂದಿದ್ದೀವಿ. ನಿಮ್ಮ ಕುಂದುಕೊರತೆಗಳನ್ನ ನಿಮ್ಮ ಹತ್ರನೇ ಕೇಳ್ತಾ ಇದೀವಿ. ಮತ್ತೆ ಶಾಲಾ ಶಿಕ್ಷಕರು STMC ಹತ್ರನೂ ಕೇಳ್ತೀವಿ. ಏನ್ ಬೇಕು ಮುಖ್ಯವಾಗಿ? ಬಸ್ ಸ್ಟ್ಯಾಂಡ್ ಬೇಕಾ ನಿಮ್ಗೇನಾದ್ರು ಅಂತಿದ್ರೆ ಅದನ್ನ ಹೇಳ್ಬೋದು. ಬಸ್ ಸ್ಟ್ಯಾಂಡ್ ಬೇಕಾ? ನಿಮ್ಗೊಂದು ಬಸ್ ಸ್ಟ್ಯಾಂಡ್ ಬೇಕಾ? ಜೋರಾಗಿ ಹೇಳ್ಬೋದಲ್ಲ. ಆಮೇಲೆ ಪಾಯಸ ಇದೆ, ಜೋರ ಮಾತಾಡ್ಬೋದು. ಆಮೇಲೆ ಮತ್ತೇನ್ ಬೇಕು? ಶೌಚಾಲಯಗಳು ಸರಿದವಾ ಅಥವಾ ಬೇಕಾ ಇನ್ನು ಹೆಚ್ಚುವರಿಯಾಗಿ? ಶೌಚಾಲಯ ಚೆನ್ನಾಗಿದೆಯಾ? ಓಕೆ. ಮತ್ತೆ ಆಟದ ಮೈದಾನಕ್ಕೆ ಅವಕಾಶ ಇದೆಯಾ? ಬೇಕಾ ಅಥವಾ ಆಟದ ಮೈದಾನ ಬೇಕಾ? ಮತ್ತೆ ಏನಾದ್ರು ಊಟ ಮಾಡೋದಕ್ಕೆ ವ್ಯವಸ್ಥೆಯಾಗಿ ಒಂದು ಕೊಠಡಿ ಏನಾದ್ರು ಬೇಕಾ? ಮತ್ತೆ ಇನ್ನೇನ್ ಬೇಕು? ನಾನೇ ಎಲ್ಲ ಕೇಳ್ತಾ ಇದ್ರೆ ನೀವ್ ಹೇಳ್ಬೇಕು. ನೀವ್ ಹೇಳಿದ್ದನ್ನ ಮಾಡಕ್ ನಾವಿರೋದು. ನೀವ್ ಹೇಳಿ ನಿಮಗೆ ಏನೇ ತೊಂದರೆಗಳಿದ್ರು. ಆಮೇಲೆ ನಿಮ್ಮ ಅಕ್ಕಪಕ್ಕದ ಮನೆಯಲ್ಲಿ ಶಾಲೆ ಬಿಟ್ಟಿರ್ತಾರೆ ಮಕ್ಕಳು, ಹೋಗ್ತಾ ಇರಲ್ಲ, ಕೂಲಿ ಕೆಲಸಕ್ಕೆ ಹೋಗ್ತಾ ಇರ್ತಾರೆ. ಆ ತರದವ್ರನ್ನ ತಿಳ್ಕೊಂಡು ಅವ್ರ ಅಪ್ಪ ಅಮ್ಮಗೆ ನೀವು ಕೂಡ ಹೇಳಿ ಅಥವಾ ಅವನಿಗೂ ಕೂಡ ಹೇಳಿ ಅವ್ರನ್ನ ಶಾಲೆಗೆ ಬರಂಗ್ ಮಾಡ್ಬೇಕು. ನೀವು ಮರಳಿ ಶಾಲೆಗೆ ಕರ್ಕೊಂಡ್ ಬರ್ಬೇಕು. ನಿಮ್ ಸ್ನೇಹಿತರಲ್ವಾ ಅವರು? ಮಾಡ್ಬೇಕಲ್ವಾ? ಆಗುತ್ತಾ ನಿಮ್ ಕೈಯಲ್ಲಿ? ಎಷ್ಟು ಜನ ಬಿಟ್ಟಿದ್ರೆ ಕರ್ಕೊಂಡ್ ಬರ್ತೀರಾ ನೋಡೋಣ. ಕಿಶೋರ, ನಾಳೆಯಿಂದ ಹಾಗಾದ್ರೆ ಸಾಗರನ್ನು ಕರ್ಕೊಂಡ್ ಬರ್ಬೇಕು. ಯಾವ ಊರಲ್ಲಿ? ಶಿವನೇ. ಆಮೇಲೆ ನಿಮ್ಮ ಏನು ಕೇರಿಗಳಲ್ಲಿ ಇನ್ನೊಂದರಲ್ಲಿ ಮದ್ಯ ಮಾರಾಟ ಅಥವಾ ಇನ್ನೊಂದು ಯಾವ್ದನ್ನ ತೊಂದರೆ ಆಗ್ತಾ ಇದ್ದು, ಮಕ್ಕಳು ಗುಡ್ಕ ಇನ್ನೊಂದು ಮತ್ತೊಂದು ಈ ತರದ ಏನಾದ್ರು ಪ್ರಾಬ್ಲಮ್ ಇದ್ರೆ ಅದನ್ನು ಕೂಡ ನಮಗೆ ತಿಳಿಸಬಹುದು ಡೈರೆಕ್ಟ್ ಆಗಿ. ನೀವು ನಾವು ಇದೇ ಊರಾಗಿ ಇರ್ತೀವಿ, ನಮ್ಗೆ ಇಂತ ತೊಂದರೆ ಆಗ್ತಾ ಇದೆ, ನಮ್ಮ ಊರಲ್ಲಿ ಇದನ್ನ ಮಾಡ್ತಾ ಇದಾರೆ, ನಮ್ಮ ಹುಡುಗರು ಇದನ್ನ ಕಲಿತಾ ಇದಾರೆ, ನಮ್ಮ ಏನೋ ಸಹಪಾಠಿಗಳು ಇದನ್ನ ತಿಂತಾ ಇದಾರೆ, ಈ ತರ ತೊಂದರೆ ಆಗ್ತಾ ಇದೆ ಕೂಡ ಅದು ನಮಗೆ ತಿಳಿಸಬಹುದು. ನಾವು ಅದನ್ನ ಸೂಕ್ತ ಕ್ರಮನ ಕೈಗೊಳ್ತೀವಿ. ಆಗ್ಬೋದಾ? ಬೇಡ ಅಲ್ವಾ? ಅದ್ರ ವ್ಯವಸ್ಥೆ ಬೇಡ ಅಲ್ವಾ? ನಮಗೆ ಒಳ್ಳೆ ವ್ಯವಸ್ಥೆ ಬೇಕಲ್ವಾ? ನೀವೆಲ್ಲರೂ ಕೇಳ್ತೀರಾ ಏನ್ ಬೇಕು ಅಂತ? ಧೈರ್ಯವಾಗಿ ಕೇಳ್ತೀರಾ? ಪ್ರಜಾಪ್ರಭುತ್ವ ಇದೆ ತಾನೆ? ಪ್ರಜೆಗಳೇ ಪ್ರಭುಗಳು. ನೀವೆಲ್ಲರೂ ಕೂಡ ಪ್ರಭುಗಳು. ನಿಮ್ ಕೆಲಸ ಮಾಡೋದಕ್ಕೆ ನಾವಿರೋದು. ಆಯ್ತಲ್ವಾ? ಏನಾದ್ರೂ ಬೇಡಿಕೆಗಳಿದ್ರೆ ತಿಳಿಸಬಹುದು. ನಿಮಗೆ ಆಟದ ಮೈದಾನಕ್ಕೆ ಮತ್ತೆ ಶಾಲಾ ಕೊಠಡಿಗಳಿಗೆ ಇದನ್ನೆಲ್ಲದೂ ಕೂಡ ಈಗ ನಿಮ್ಮ ಹತ್ರನೇ ಕೇಳಿ ತಿಳ್ಕೊಂಡಿದ್ದೀವಿ. ಬಸ್ ಸ್ಟ್ಯಾಂಡ್ ಈ ವ್ಯವಸ್ಥೆಗಳನ್ನ ಮುಂದಿನ ದಿನಗಳಲ್ಲಿ ಮಾಡೋದಕ್ಕೆ ಸರ್ಕಾರಕ್ಕೆ ನಾವು ಪ್ರಸ್ತಾವನೆ ಸಲ್ಲಿಸಬಹುದಾ?